ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ರೀ ಯೂನಿಫಾರ್ಮು? ಸರ್ ಪಂಚಾರ್ಸ್ಬಿಟ್ರು ಅವರು. ಯಾರು? ನೋಡಿ ಮಾ ಅವ್ರ ದುರಹಂಕಾರನ. ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ರು ಕೊಚ್ಚೆ ಹಾರಿಸೋದಕ್ಕೆ ಟ್ರೈ ಮಾಡಿದ್ರಲ್ಲ. ಅವ್ರವ್ರ ಕರ್ಮ ಅವ್ರಿಗೆ, ನೀನು ಸುಮ್ಮನೆ. ಸಾರಿ ಇನ್ಸ್ಪೆಕ್ಟರ್. ಡ್ಯೂಟಿಲಿರೋ ಪೊಲೀಸ್ ಅವ್ರ ಮೇಲೆ ಕೊಚ್ಚ ಹಾರಿಸಿ ದಿಮಾಕಲ್ಲಿ ಸಾರಿ ಕೇಳ್ತೀರೇನ್ರಿ? ಕಾರಲ್ಲಿ ಕೂತ್ಕೊಂಡ್ಬಿಟ್ರೆ ಮೈ ಮೇಲೆ ದೆವ್ವ ಬಂದ್ಬಿಡ್ತಲ್ವ ನಿಮ್ಗೆ? ಇಳೀರಿ ಕೆಳಗೆ. ದಿನೇಶ್, ರಾಜೇಶ್, ಕಾರ್ನ ಸೀಸ್ ಮಾಡ್ರಿ, ಇವ್ರನ್ನ ಜೀಪಲ್ಲಿ ಕುಣಿಸಿ. ಇನ್ಸ್ಪೆಕ್ಟರ್ ಹೇಳಿ. ಮಾಧವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕೇಳಿದ್ದೀರಾ? ಅಲ್ಲಿ ನಾನು ಒನ್ ಆಫ್ ದ ಬೋರ್ಡ್ ಮೆಂಬರ್. ಓ, ಗೊತ್ತಿರಲಿಲ್ಲ ಮೇಡಮ್. ಅಷ್ಟು ದೊಡ್ಡವರಾಗಿ ನೀವು ಯಾರಾದರೂ ಬೇಕು ಅಂತ ಮಾಡ್ತಾರಾ? ಅದು ಪೊಲೀಸರ ಮೇಲೆ. ಇಟ್ ಜಸ್ಟ್ ಹ್ಯಾಪನ್. ಮನೆಗೆ ಹೋದ್ಮೇಲೆ ಗಾಡಿ ಕಳಿಸ್ತೀನಿ, ಬೇಕು ಅಂದರೆ ಸೀಸ್ ಮಾಡ್ಕೊಳ್ಳಿ. ಅದು ಸಮಾಧಾನ ಆಗದಿದ್ರೆ ಲೀಗಲ್ ಆ್ಯಕ್ಷನ್ ತಗೊಳ್ಬೋದು. ಲೆಟ್ಸ್ ಮೀಟ್ ಇನ್ ದ ಕೋರ್ಟ್. ಇಟ್ಸ್ ಓಕೆ ಮೇಡಮ್, ನೀವಿನ್ನು ಹೊಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ನೋಡಿ ಅಮ್ಮ, ಇನ್ಸ್ಪೆಕ್ಟರ್ ಸರಿಯಾಗಿ ಬೆಂಡೆತ್ತಾರೆ ಅಂತ ಅನ್ಕೊಂಡ್ರೆ ಬಿಟ್ಬಿಟ್ರಲ್ಲ. ಅದಕ್ಕೆ ಹೇಳೋದು ಪುಟ್ಟ, ಈ ದೊಡ್ಡವ್ರ ಹತ್ರ ಗಲಾಟೆಗೆ ಹೋಗ್ಬಾರ್ದು. ನ್ಯಾಯ ಯಾವತ್ತೂ ಅವ್ರ ಕಡೆಗೆ ಇರುತ್ತೆ. ಹಾಗೆಲ್ಲ ಏನಿಲ್ಲಮ್ಮ, ನ್ಯಾಯ ಎಲ್ರಿಗೂ ಒಂದೇನೆ. ನಮಗೆ ನ್ಯಾಯ ಬೇಕು ಅಂದ್ರೆ ಹೋರಾಡಬೇಕು, ಜಗ್ಲಕ್ ನಿಂತ್ಕೊಳ್ಬೇಕು ಅಷ್ಟೇ. ತಾಯಿ, ನೀನ್ ಮತ್ತೆ ಜಗಳ ಗಿಗ್ಲ ಅಂತ ನಿಲ್ಬೇಡ. ನಡಿ ಹೋಗೋಣ, ನಡಿ. ಸೊಸೆ ಮುದ್ದು, ಏನ್ ಬಾವಾ ಸೊಸೆ ಮದ್ದುನಾ? ಮದ್ದು ಅಲ್ವಾ, ಮುದ್ದು. ಅವಳು ನಮ್ಮನೆ ಬೆಳಕು ಕಣ. ಏನಪ್ಪ ಇದು ಹೊಸ ವರ್ಷೆ? ನಿಮ್ ನಂಬ್ಕೊಂಡ್ರೆ ಬೆಳಕೆಲ್ಲ ಹಾರಿಸ್ಬಿಡ್ತೀರ. ಸಂಧ್ಯಾ, ಮೆಚ್ಚದೆ ಕಣಮ್ಮ ನಿನ್ನ. ತಗೋ, ಮೊದಲು ತಿನ್ನು. ಏನ್ ಮಾವ ಇದು? ಯಾಕೆ? ಇದು ಮೈಸೂರು ಪಾಕು, ತುಪ್ಪದಲ್ಲ ಮಾಡಿರೋದು. ತಿನ್ನು. ಯಾಕೆ ಅಂತ ಹೇಳ್ತೀನಿ. ನನ್ನ ಈ ಮುದ್ದಿನ ಸೊಸೆ ಅವಳು ಟೆರರ್ ತಾತನ ಜೊತೆ ಮಾತಾಡ್ಬಿಟ್ಟಿದ್ದಾಳೆ. ಇವ್ರ ಅಣ್ಣನ್ನು ಒಪ್ಪಿಸ್ಬಿಟ್ಟಿದ್ದಾಳೆ. ನನ್ನ ಮುದ್ದಿನ ಮಗಳು ಪ್ರಿಯಾಂಕಾ ಇವ್ರ ಅಮ್ಮನ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ. ಏನ್ ಮಾವ, ಏನ್ ಹೇಳ್ತಿದ್ದೀರಾ? ಏನೂ ಇಲ್ಲಮ್ಮ,
ಮಗಳು ಮದುವೆ ಮಾತುಕತೆಗೆ ಬನ್ನಿ ಅಂತ ನಿಮ್ಮ ತಾತ ಫೋನ್ ಮಾಡಿದ್ರು. ಎಲ್ಲವೂ ಹೋಗಿ ಸುಸೂತ್ರವಾಗಿ ಆಗ್ಬಿಟ್ರೆ ಸದ್ಯದಲ್ಲೇ ಪಿಪ್ಪಿ ಪಿಪ್ಪಿ ಪಿಪ್ಪಿ. ಮಾವ ನಮ್ ತಾತ ಫೋನ್ ಮಾಡಿದ್ರಾ? ಯಾಕೆ ಅನುಮಾನನಾ? ಇದು ನಿಮ್ಮ ತಾತನ ನಂಬರ್ ತಾನೆ? ಹೌದು, ಇದು ಅವ್ರ ನಂಬರೇ. ಆದ್ರೆ ಮತ್ ಮುಗೀತಲ್ಲ. ಇದ್ಯಾಕೋ ಒಳ್ಳೆ ಸಗಣಿ ತುಳಿದವ್ರ ಮುಖ ಮಾಡ್ಕೊಂಡಿದ್ಯಾ? ನಡಿ 2 ಕೋಟಿ ಮನೆಗೆ ಹೋಗಿ ಬರೋಣ. ಬರ. ಅಲ್ಲ, ನಮ್ ತಾತ ಏನೋ ಎಡ್ವರ್ಟ್ ಅಂತ. ಫೋನ್ ತಗೋಮ್ಮ, ಇಲ್ಲಿ ಏನೇನೋ ನಡೀತಾ ಇದೆ, ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ತಗೋಮ್ಮ ಪ್ಲೀಸ್. ಇಷ್ಟೊತ್ತು ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲಮ್ಮ. ಎಲ್ಲ ಮನ್ಸು ಎಷ್ಟು ಭಾರವಾಗಿತ್ತು. ನಿಮ್ ಜೊತೆ ಕೂತ್ ಮಾತಾಡಾದ್ಮೇಲೆ ರಿಲ್ಯಾಕ್ಸಿಂಗ್ ಆಗಿದೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ನನಗೂ ಅಷ್ಟೇ ಪುಟ್ಟ, ನಿನ್ನನ್ನು ಭೇಟಿ ಮಾಡಿದ್ದು ತುಂಬಾ ಖುಷಿ ಆಯ್ತು. ಮನೇಲಿ ಮಾವ ಕಾಯ್ತಾ ಇರ್ತಾರೆ, ನಾನು ಹೊರಡ್ತೀನಿ ಪುಟ್ಟ. ಸರಿಮ್ಮ. ಆದ್ರೆ ಹೇಗೆ ಹೋಗ್ತೀರಾ? ನಮ್ಮನೆ ಇಲ್ಲೇ ಹತ್ರ ಪುಟ್ಟ, ನಡ್ಕೊಂಡು ಹೋಗ್ತೀನಿ. ಇಷ್ಟು ಭಾರತ್ ಬ್ಯಾಗ್ ಇಟ್ಕೊಂಡು ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತೀರಾ? ನನ್ ರಾಜರಥ ಇಲ್ವಾ? ಬನ್ನಿ ಹತ್ತಿ, ನಾನು ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡಪ್ಪ, ನಿನಗೆ ಯಾಕೆ ತೊಂದ್ರೆ? ಇಲ್ಲೇ ಹತ್ರ ಅಂತ ಹೇಳ್ತೀರಾ, 10 ನಿಮಿಷದಲ್ಲಿ ಡ್ರಾಪ್ ಮಾಡ್ತೀನಿ. ಅದ್ರಲ್ಲಿ ತೊಂದ್ರೆ ಏನ್ ಬಂತು? ಬೇಡ ಪುಟ್ಟ, ನಾನು ನಡ್ಕೊಂಡೇ ಹೋಗ್ತೀನಿ. ಯಾಕಮ್ಮ, ಸ್ಕೂಟರ್ನಲ್ಲಿ ಕೂರೋದಕ್ ಭಯನಾ? ಅದೆಲ್ಲ ಏನಿಲ್ಲ. ನಮಗೆ ಭಯ ಅನ್ಸಿದ ಕೆಲ್ಸನ ಪದೇ ಪದೇ ಮಾಡ್ಬೇಕಂತೆ, ಆಗ ಇಷ್ಟ ಆಗೋದಕ್ ಶುರುವಾಗ್ಬಿಡತ್ತಂತೆ. ಒಂದ್ 4 ರೌಂಡ್ ಓಡಿಸ್ತೀನಿ, ಆಮೇಲೆ ನನ್ಗೂ ಸ್ಕೂಟರ್ ಹೇಳ್ಕೊಡು ಅಂತ ನೀವೇ ಹೇಳ್ತೀರಾ. ನಾನು ಸ್ಕೂಟರ್ ಓಡಿಸೋದಾ? ತಮಾಷೆ ಮಾಡ್ತಿದ್ಯಾ? ಆಗಲ್ಲ ಅನ್ನೋದು ಏನೂ ಇಲ್ಲ. ಇವತ್ ನಾನ್ ನಿಮ್ಮನ್ನ ಕರ್ಕೊಂಡೋಗಿ ಮನೆಗೆ ಸೇಫ್ ಆಗಿ ತಲುಪಿಸ್ತೀನಿ. ಇನ್ಯಾವತ್ತಾದ್ರೂ ನೀವೇ ಗಾಡಿ ಓಡಿಸೋದು. ಅಪ್ಪಾಜಿ ಬಂದ್ರು ಅಂತ ಕಾಣಿಸುತ್ತೆ. ಶೇಷ, ಈ ಮನುಷ್ಯ ಎಂಥವ್ರನ್ನಾದ್ರೂ ನಗಿಸ್ಬಿಡ್ತಾನೆ ಕಣೆ. ನಮ್ಮ ಶಿಡ್ಕಪ್ಪ ದತ್ತಣ್ಣನೇ ನಗಿಸಿದ್ದಾರೆ ಅಂದ್ರೆ ಸುಮ್ಮನೆನಾ? ಇದನ್ನ ತಗೊಳ್ಳು. ಚಾಕ್ಲೇಟ್ ಚಾಕ್ಲೇಟ್ ಅಲ್ಲಿ ಅದು ಸಿಗರೇಟ್. ಬಾಮೈದ ನೋಡ 2 ಕೋಟಿ ಆಸ್ತಿನ ನೋಡ್ ಕಣ್ ತುಂಬ್ಕೊಳ. ಯಾಕಡೆ ಹಾಕ್ ಮರೆ ಹಾಕೊಂಡಿದ್ಯಾ? ಹಿಡ್ಕ ಕುಡಿ. ಬಲಗಾಲ ಇಟ್ಕೊಂಡು ಒಳಗ್ ಬಾ. ಹುಡುಗಿ ಅಂದ್ರೆ ಯಾರಪ್ಪಾಜಿ? ಅದೇ ಆ ಕೆಂಪು ಡ್ರೆಸ್ ಹಾಕೊಂಡು, ಇಲ್ಲಿ ಟಿಕ್ಲಿ ಇಟ್ಕೊಂಡು, ಅದು ಸೋಡಾ ಗ್ಲಾಸ್ ಹಾಕೊಂಡು, ಇಷ್ಟು ಉದ್ದ ಜಡಿ ಬಿಟ್ಕೊಂಡು. ಬಾಮೈದ ಅಲ್ಲಿ ನೋಡ, ತನ್ನ ಮೊಮ್ಮಗನ ಮದುವೆ ನೆನೆಸ್ಕೊಂಡು ಆ ಮುದುಕ ಎಷ್ಟು ಆನಂದ ಪರವಶನಾಗಿದ್ದಾನೆ. ಏನ ತಗೋತೀರಾ? ಎಲ್ಲ ಮುಗಿದ್ಮೇಲೆ ಒಂದು ಟಿನ್ನು ಸರ್. ಟೀ ಸಾರ್, ಟೀ. ನಡೀರಿ. ನಮಸ್ಕಾರ. ಹೇಗಿದ್ದೀರಿ? ಜಗ ನಿನ್ನ ಎಷ್ಟೋ ಧೈರ್ಯ ನಿನಗೆ ನಮ್ಮ ಮನೆ ಒಳಗೆ ಬರೋದಕ್ಕೆ. ತಗೊಳಪ್ಪ, ಬಾಗಿಲು ತೆಗೆದಿತ್ತು ಬಂದೆ. ಬಾಗಿಲು ತೆಗೆದಿತ್ತು ಅಂತ ನುಗ್ಗೋವು ನಾಯಿಗಳು. ಆಗ್ಬೇಕಾದ್ರೆ ರೇ ಸ್ವಾಮಿ, ಏನ್ ಮಾತು ಅಂತ ಮಾತಾಡ್ತಿರ್ರಿ? ಮದುವೆ ಮಾತುಕತೆಗೆ ಅಂತ ಬಂದವ್ರನ್ನ ಹೀಗ ಅವಮಾನ ಮಾಡೋದು? ಏನ ಮದುವೆ ಮಾತ? ಎಂಜಿಲ್ ಕೈಯಲ್ಲಿ ಕಾಗೆ ಓಡಿಸೋದಿರ್ಲಿ, ಆ ಕಾಗೆನೆ ಹಿಡಿದು 3 ಈರುಳ್ಳಿಗೆ ಡೀಲ್ ಮಾಡೋ ಅಂತ ಬಡ್ಡಿ ಮಗ ನೀನು ಈ ದತ್ತನ ಜೊತೆನಲ್ಲಿ ಮದುವೆ ಮಾತುಕತೆಗೆ ಬರ್ತಾ ಇದ್ದೀಯ. ಈ ಏರಿಯಾದಲ್ಲಿ ಒಂದು ನಾಯಿ ಒಳಗೆ ಬರಬೇಕು ಅಂತಂದ್ರು ದತ್ತಣ್ಣನ ಪರ್ಮಿಷನ್ ತಗೊಳುತ್ತೆ.
ಅಂಥದ್ರಲ್ಲಿ ನೀನು ಅದು ಹೇಗೋ ಗೂಳಿ ಹಾಗೆ ಒಳಗೆ ನುಗ್ಗು ಬಿಟ್ಟೆ. ರೇ ಸ್ವಾಮಿ, ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ದೀನಿ ಅಂತ ನೀವು ಮಾತಾಡ್ತಾನೆ ಇದ್ದೀರಲ್ಲ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಿ ನನ್ನ? 3 ಕಾಸ್ಗೂ ಪ್ರಯೋಜನ ಇಲ್ದಿರೋ ಜುಗ್ಗ ಅನ್ಕೊಂಡಿದ್ದೆ. ಮಗನ್ ತಲೆ ತಿರುಗಿಸಿ ನನ್ನ ಮೊಮ್ಮಗಳನ್ನ ಓಡಿಸ್ಕೊಂಡು ಹೋಗೋ ಹಾಗೆ ಮಾಡಿರೋ ಹೇಳಿ ಅಂತ ಅನ್ಕೊಂಡಿದ್ದೆ. ಮುಚ್ಚ ಬಾಯಿ, ನಿನ್ನನ್ನ ಸರಿಯಾದ ಜಾಗಕ್ಕೆ ತಂದು ನಿಲ್ಸಿದ್ದೀನಿ. ನಿನ್ನ ಅಮ್ಮ ಬನ್ನಿ ಎಳ್ನೀರು ಕುಡ್ಕೊಂಡು ಮಾತಾಡೋಣ. ಎಳ್ನೀರ ಯಾಕೆ? ನಮ್ಮನೆಗೆ ಬಾ, ಜ್ಯೂಸ್ ಮಾಡ್ಕೊಡ್ತೀನಿ. ಇಲ್ಲೇ ಪಕ್ಕದ ರೋಡಲ್ಲೇ ನಮ್ಮನೆ. ನಿಮ್ಮನೆ ಈ ರೋಡಲ್ಲಿರೋದಾ? ನಮ್ಮ ಹೀರೋ ಮನೆನೂ. ಚೋಟು, 1 ನಿಮಿಷ, ನಮ್ಮ ಪಕ್ಕದ ಮನೆ ಹುಡುಗ. ಹಲೋ, ನಾನು ಮಾಧವ್ ಅವ್ರ ಕೆಫೆಯಿಂದ ಮಾತಾಡ್ತಾ ಇರೋದು. ಈಗ ಮಾಡಿದ್ದೀನಲ್ಲ ಮೇಡಮ್, ಈ ನಂಬರ್ ನೋಡ್ರಿ, ನಿಮ್ಗೆ ಗೊತ್ತಾ? ಗೊತ್ತು, ಹೇಳಿ ಏನ್ ವಿಷಯ? ಮೇಡಮ್, ಈ ನಂಬರ್ನವರು ನಮ್ಮ ಕೆಫೆಗೆ ಬಂದಿದ್ರು. ಇದ್ದಕ್ಕಿದ್ದಾಗೆ ತಲೆ ಸುತ್ತು ಬಿದ್ದೋಗ್ಬಿಟ್ರು ಮೇಡಮ್. ಬಾಸ್ ಅಂತ ನಿಮ್ಮ ನಂಬರ್ ಇತ್ತು, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಮೇಡಮ್. ಅಯ್ಯೋ ದೇವ್ರೆ, ಸರಿ ನಾನು ಈಗಲೇ ಬರ್ತೀನಿ. ಹಾಂ, ಥ್ಯಾಂಕ್ ಯು ಮೇಡಮ್. ಏ ಚೋಟು, ಇಲ್ಲಿ ಯಾಕೋ ನಿಂತಿದ್ಯಾ? ಅಲ್ಲಿ ದತ್ತ ತಾತ ಜಗಳ ಮಾಡ್ತವ್ರೆ. ಅಯ್ಯೋ ಹೌದಾ? ಇವಳನ್ನ ಮನೆಗೆ ಕರೆದು ಬಿಟ್ಟಿದ್ದೀನಿ. ಅಲ್ಲಿ ಗಲಾಟೆ ಬೇರೆ ನಡೀತಾ ಇದೆ. ಏನ್ ಮಾಡ್ಲಪ್ಪ? ಅಮ್ಮ, ಏನು ಅನ್ಕೊಂಬೇಡಿ, ನಂಗೊಂದು ಸ್ವಲ್ಪ ಕೆಲಸ ಇದೆ. ನಾನು ನಿಮ್ಮ ಮನೆಗೆ ಇನ್ನೊಂದು ದಿನ ಬರ್ತೀನಿ. ಯಾಕಮ್ಮ ಗಾಬರಿ ಆಗಿದೆಯಾ? ಏನಾಯ್ತು? ಎಲ್ಲ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಮ್ಮ. ನಾನೀಗ ಬರ್ತೀನಿ. ಸಂಬಂಧ ಬೆಳೆಸೋದಲ್ಲ, ನಮ್ಮ ಮನೆ ಕಡೆ ತಲೆ ಹಾಕಿ ಮಲ್ಗಿದ್ರು ನಿನ್ನ ಸುಮ್ಮನೆ ಬಿಡೋವನಲ್ಲ ದತ್ತ. ಹೋಗಲ್ಲ ಏನ್ರಿ ನಮ್ ಬಾವಂಗೆ ಹೋಗು ಅಂತೀರಾ? ನಮ್ ಬಾವ ಸುಮ್ನೆ ಇರ್ಬೋದ್ರಿ, ನಾವ್ ಸುಮ್ನಿರಲ್ಲ. ನಮ್ ಬಾವ ಎಂತ ಸಂಭಾವಿಕ ವ್ಯಕ್ತಿ, ಅವ್ರನ್ನ ಹೇಳಿಸ್ತೀರಾ, ಅವ್ರಿಗೆ ಬೈತೀರೇನ್ರಿ? ಅವ್ರ ಮಗಳಿಗೆ ಯಾರು ಮದ್ವೆ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಕೋಟಿ ಕೋಟಿ ದುಡ್ಡನ್ನ ಬಡವ್ರಿಗೆ ದಾನ ಮಾಡಿರೋ ದಾನಸೂರ ಕಣ ಕಣ್ರಿ ನಮ್ ಬಾವ. ಹೇಳಿದ್ ಕೇಳಿಸ್ತು ತಾನೆ? ಕಳ್ಸ್ಕೋತೀಯೋ ಇಲ್ಲ? ಏನ್ರಿ, ನಾವೇನು ಊಟ ಗತಿ ಇಲ್ಲದೆ ಬಂದಿದ್ದೀವ? ಇಲ್ಲಿ ಮಾತಾಡ್ಬೇಕು ಬನ್ನಿ ಅಂತ ಫೋನ್ ಮಾಡಿ ಕರೆಸ್ಬಿಟ್ಟು ಈಗ ರೋಡ ನಿಲ್ಸ್ಬಿಟ್ಟು ಅವಮಾನ ಮಾಡ್ತಾ ಇದ್ದೀರಾ. ನಿಮ್ಮ ಮೊಮ್ಮಗ ನನ್ನ ಮಗಳು ಪ್ರಿಯಾಂಕನ್ನ ಇಷ್ಟಪಟ್ಟಿದ್ದಾನೆ, ಮದುವೆ ವಿಚಾರ ಮಾತಾಡ್ಬೇಕು ಬನ್ನಿ ಅಂತ ಫೋನ್ ಮಾಡಿದ್ದು ನೀವೇ ತಾನೆ? ಆ ಫೋಟೋದಲ್ಲಿ ಇದ್ದಿದ್ದು ನಿನ್ನ ಮಗಳ? ನನಗೇನ್ ಗೊತ್ತದು? ಮುಂಚೆನೆ ಗೊತ್ತಿದ್ದಿದ್ರೆ ಆ ಫೋಟೋನ ಆವಾಗಲೇ ಹಾಡ್ದು ಹಾಕ್ತಿದ್ದೆ. ಮದುವೆ ಅಂತೆ, ಅದು ಇವನ ಮಗಳ ಜೊತೆನಲ್ಲಿ. ಒಂದು ಮಾತು ನೆನಪಿಟ್ಕೋ, ಈ ಜನ್ಮದಲ್ಲಿ ಈ ಸಂಬಂಧ ಸಾಧ್ಯ ಇಲ್ಲ. ವೆಲ್ಕಮ್ ಟು ಯು ಮಾ. ಇದು ನಿಮ್ಗೊಂದು ಸಣ್ಣ ಸರ್ಪ್ರೈಸ್. ನಿಮ್ಮ ಮನಸ್ಸು ಶಾಂತಿಯಾಗಿರ್ಲಿ, ಖುಷಿಯಾಗಿರ್ಲಿ ಅಂತ. ಐ ಆಮ್ ರಿಯಲಿ ಸಾರಿ ಬಾಸ್, ನಾ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿದ್ರೆ ಈ ಬೊಕ್ಕೆನ ತಗೋ, ಇಲ್ಲ ಅಂದರೆ... ಬುದ್ಧಿ ಇದೆಯಾ ನಿನಗೆ? ಬ್ರೇಕಪ್ ಅಂತ ಹೇಳಿ ಹೊರಟೆ ಹೋದೆ, ಇದ್ದಕ್ಕಿದ್ದ ಹಾಗೆ ಕಾಲ್ ಬರುತ್ತೆ, ನೀನ್ ತಲೆ ಸುತ್ತ ಬಂದು ಬಿದ್ದಿದ್ಯಾ ಅಂತ. ಜೀವನ ಹೋದಾಗಾಯ್ತು ನನಗೆ. ಇನ್ನೊಂದ್ಸರಿ ಈ ರೀತಿ ಎಲ್ಲ ಪ್ರಾಂಕ್ ಮಾಡಿದ್ರೆ ಸರಿ ಇರಲ್ಲ ನೋಡು. ಇನ್ನೊಂದ್ಸಲ ಅಂದರೆ ನನ್ನನ್ನು ಕ್ಷಮಿಸಿದ್ಯಾ ಅಂತಲ್ವ ಬಾಸು? ನಾನಿನ್ನೂ ಬೊಕ್ಕೆ ಇಸ್ಕೊಂಡಿಲ್ಲ. ಈಸ್ಕೋತಿ ಅಂತಾನೆ ಕಾಯ್ತಾ ಇದ್ದೀನಿ.
ಐ ಆಮ್ ರಿಯಲಿ ಸಾರಿ ಬಾಸು. ನೀನ್ ಈ ರೀತಿ ತಲೆ ತಗ್ಸೋಂತ ದಿನ ಯಾವತ್ತೂ ಬರಬಾರ್ದು. ನನ್ನ ಮಗಳ ಫೋಟೋ ನೋಡಿ ನಿಮ್ಮ ಮೊಮ್ಮಗ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರಿ ತಾನೆ, ಮತ್ತೇನ್ರಿ ಈಗಿದು? ಅಲ್ರಿ, ಮದುವೆ ಮಾಡ್ಕೊಳ್ಳೋ ನಿಮ್ಮ ಮೊಮ್ಮಗಂದೇನು ಸಮಸ್ಯೆ ಇಲ್ಲ, ಅವ್ರ ಅಮ್ಮಂದೇನು ಪ್ರಾಬ್ಲಮ್ ಇಲ್ಲ, ನಿಮ್ಗೇನ್ರಿ ಮಧ್ಯದಲ್ಲಿ ದೊಣ್ಣೆ ನಾಯ್ಕಂದು? ಮುಚ್ಚ ಬಾಯ್ ಅನಿಸಿದವನೇ. ತುಳಸಿಗೆ ಪ್ರಾಬ್ಲಮ್ ಇಲ್ಲ ಅಂತ ಸುಳ್ಳು ಬೊಗಳ್ತಿದ್ದೀಯ. ನನ್ನ ಸೊಸೆ ಕಣೋ ಅವಳು. ಮದುವೆ ಆಗಿ ಬಂದಾಗ್ಲಿಂದ ಇದುವರೆಗೂ ನಾನು ಹಾಕಿದ ಗೆರೆನ ದಾಟಿಲ್ಲ, ಮುಂದಕ್ಕೂ ದಾಟೋದಿಲ್ಲ. ಸಾಧ್ವಿ ಕಣೋ, ಮಹಾ ಸಾಧ್ವಿ. ಓ ನಮಸ್ಕಾರ ಬಿಗಿತಿ ಅಮ್ಮ, ಸರಿಯಾದ ಸಮಯಕ್ಕೆ ಬಂದ್ರಿ. ನೋಡಿ ಇಲ್ಲಿ ಏನ್ ನಡೀತಾ ಇದೆ ಅಂತ. ಇವರೇ ನಮ್ಮನ್ನ ಮದುವೆ ಮಾತುಕತೆಗೆ ಅಂತ ಕರೆದ್ಬಿಟ್ಟು ಈಗ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದಾರೆ. ನನ್ನ ಮೊಮ್ಮಗ ನಿಮ್ಮ ಮಗಳು ಪ್ರಿಯಾಂಕನ್ನ ಇಷ್ಟಪಟ್ಟಿದ್ದಾನೆ ಅಂತ ಫೋನಲ್ಲಿ ಹೇಳಿ ಈಗ ಮಾತುಕತೆಗೆ ಅಂತ ಇಲ್ಲಿಗೆ ಬಂದ್ರೆ ನಮ್ಮನ್ನ ನಾಯಿ ನರಿಗೆ ಹೋಲ್ಸ ಅವಮಾನ ಮಾಡ್ತಾ ಇದ್ದಾರೆ. ಇದು ಸರಿನಾ ಬಿಗ್ತಿ ಅಮ್ಮ? ಮಹಾ ಅಪರಾಧ ಆಗೋಯ್ತು ತುಳಸಿ, ಮಹಾ ಅಪರಾಧ ಆಗೋಯ್ತು. ಅವಳು ಇವನ ಮಗಳು ಅಂತ ಗೊತ್ತಿದ್ದಿದ್ರೆ ನಾ ಫೋನ್ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಹೋಗಿ ಈ ಅಯೋಗ್ಯನ ಮನೆ ಸಂಬಂಧ ಬೆಳೆಸೋದಕ್ಕೆ ನನಗೆ ತಲೆ ಕೆಟ್ಟಿದ್ಯಾ? ನೋಡಮ್ಮ, ಆ ಫೋಟೋ ಹಿಂದೆ ಫೋನ್ ನಂಬರ್ ಬರ್ದಿತ್ತು. ಆ ಫೋಟೋ ನಮ್ಮನೆಗೆ ಹೇಗೆ ಬಂತು? ಅಂದ್ರೆ ಅದನ್ನ ನಾನೇ ನನ್ನ ಸೊಸೆ ಹತ್ರ, ಅಂದ್ರೆ ಇವ್ರ ಮಗಳ ಹತ್ರ ಕೊಟ್ಟು ಕಳಿಸಿದ್ದೆ. ಅಲ್ಲ ಬಾಸ್, ನಾನೊಬ್ಬ ಈಡಿಯಟ್. ನೆನ್ನೆ ಬ್ರೇಕಪ್ ಅಂತ ಹೇಳ್ದೆ, ನೀನ್ ಯಾಕೆ ಸುಮ್ಮನಾದೆ? ಅದೇಗ್ ಬ್ರೇಕಪ್ ಮಾಡ್ಕೋತಿ ಅಂತ 4 ಕಪಾಳಕ್ಕೆ ಬಾರಿಸ್ಬೋದಿತ್ತಲ್ವಾ? ಬಾರಿಸೋದಕ್ಕೆ ನಾನು ಈಗಲೂ ರೆಡಿ. ನೀನ್ ಕಪಾಳಕ್ಕೆ ಬಾರಿಸ್ತೀಯ ಅಂತಂದ್ರೆ ನಾನು ರೆಡಿ. ನೀನು ನನ್ಗೆ ಮಾವ, ಅದು ಸಂಧ್ಯಾ. ಅಲ್ಲಿಗೆ ನೀನು ನನ್ನ ಮಾತು ಕೇಳೋಲ್ಲ ಅಂತಾಯ್ತು. ಹಾಗಲ್ಲ ಮಾವ. ಸಾಕು, ಇನ್ನೇನೋ ಮಾತಾಡಕ್ ಹೋಗ್ಬೇಡ. ಎಲ್ಲ ಅರ್ಥವಾಗೋಯ್ತು ನನಗೆ. ಶೇಷು, ನೋಡ್ದೇನು, ಎಲ್ಲರೂ ನನಗೆ ಮೋಸ ಮಾಡೋರೇ ಆಗ್ಬಿಟ್ಟು. ಇಷ್ಟೊತ್ತು ನಾನು ಮಹಾಸಾಧ್ವಿ ಅಂತ ತಲೆ ಮೇಲೆ ಕರ್ಗದ ತರ ಕೂಡಿಸ್ಕೊಂಡಿದ್ನಲ್ಲ, ಸಾರ್ಥಕ. ಸಮಾಧಾನ ಮಾಡ್ಕೊಳ್ಳೋ. ತುಳಸಿ ಏನು ಹೇಳ್ತಾಳೆ ಕೇಳು. ಯಾರು ಏನು ಹೇಳ್ಬೇಕಾಗಿಲ್ಲ. ಈಗಿನ ಕಾಲದಲ್ಲಿ ಯಾರನ್ನು ನಂಬೋ ಹಾಗೆ ಇಲ್ಲ. ಏಯ್ ಜುಗ್ಗ, ಒಂದು ಮಾತು ನೆನಪಿಟ್ಕೋ. ನನ್ನ ಮೊಮ್ಮಗನ್ನ ನಿನ್ನ ಮಗಳ ಜೊತೆನಲ್ಲಿ ನಾನು ಯಾವತ್ತೂ ಮದುವೆ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಈ ಮೂಮೆಂಟ್ನ ಎಂಜಾಯ್ ಮಾಡಿ. ನನಗೆ ಅರ್ಥ ಆಗುತ್ತೆ ಸಮರ್ಥ್. ನೆನ್ನೆ ಮಾತಾಡಿದ್ದು ನೀನಲ್ಲ, ನಿನ್ ಫ್ರಸ್ಟ್ರೇಷನ್ ಅಂತ. ತುಂಬಾ ಫ್ರಸ್ಟ್ರೇಟ್ ಆದ್ರೆ ಅದನ್ನ ತೋರಿಸ್ಕೊಳ್ಳೋದು ತಾಯಿ ಮೇಲೆ, ಮದ್ವೆ ಆಗಿದ್ರೆ ಹೆಂಡತಿ ಮೇಲೆ ಇಲ್ಲ ಗರ್ಲ್ ಫ್ರೆಂಡ್ ಮೇಲೆ. ಹೌದಾ? ಪರವಾಗಿಲ್ವೇ? ಹುಡುಗರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಹುಡುಗರ ಬಗ್ಗೆ ಅಲ್ಲ, ನಿನ್ ಬಗ್ಗೆ. ನನಗೂ ಗೊತ್ತು ಬಾಸು, ನಾವೆಷ್ಟೇ ಜಗಳ ಆಡಿದ್ರು ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾನು ಈ ಕ್ಷಣ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನನಗೂ ಐ ಲವ್ ಯು ಬಾಸು. ನಾನು ಐ ಲವ್ ಯು ಟು ಅಂತ ಹೇಳ್ಬೋದಲ್ವಾ? ನೋಡೋಣ. ಅಬ್ಬಾ, ನಾನು ಯಾವಾಗ ಬಾಸು? ನೀನಿಲ್ದೆ ನಾನಿಲ್ಲ ಬಾಸು. ನೀನಿಲ್ದೆ ನಾನು ಇಲ್ಲ. ಸ್ವಂತ ನಿನಗಂತ ಭೂಮಿಗೆ ಬಂದೋಳು
ನಿಮ್ಮ ಮೊಮ್ಮಗಳು ನನ್ನ ಮಗನ್ನ ಮದುವೆ ಮಾಡ್ಕೊಂಡ ಮೇಲೆ ನಾವು ಸರೀಕರ ಎದುರಿಗೆ ತಲೆ ಎತ್ಕೊಂಡು ತಿರ್ಗಕ್ಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ನನ್ನ ಮಗಳನ್ನ ಮದುವೆ ಆಗಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ನೀವು ದೊಡ್ಡ ಮನಸ್ಸು ಮಾಡಲಿಲ್ಲ ಅಂದ್ರೆ ನನ್ನ ಮಗಳು ಜೀವನ ಪೂರ್ತಿ ಹೀಗೆ ಕನ್ಯೆಯಾಗೆ ಉಳಿಬೇಕಾಗತ್ತೆ. ಉಳ್ಕೊಳ್ಳಿ, ಅದರಿಂದ ಯಾರಿಗೂ ನಷ್ಟ ಇಲ್ಲ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ನನ್ನ ಕುಟುಂಬ ನಿಮ್ಮ ಮನೆ ಮುಂದೆ ಬಂದು ನೇಣು ಹಾಕೊಂಡು ಸತ್ತ ಬಿಡ್ತೀನಿ. ನಮ್ಮನೇಲೆ ಬೇಕಾದಷ್ಟು ಹಗ್ಗ ಇದೆ, ನಾನೇ ಸ್ಪಾನ್ಸರ್ ಮಾಡ್ತೀನಿ. ನಿನ್ನ ಜುಗ್ಗುತನದಿಂದ ತಂದ ಹಗ್ಗ ಗುಟ್ಟಿ ಇರೋಲ್ಲ. ಈ ದತ್ತನ ಹತ್ರ ಬ್ಲ್ಯಾಕ್ ಮೇಲ್ ಇಟ್ಕೋಬೇಡಪ್ಪ. ಅದೇನು ಮಾಡ್ತೀಯೋ ಮಾಡ್ಕೋ, ಹೋಗೋಲೆ. ನಾನು ನೋಡ್ತೀನಿ ಈ ಮನೆಗೆ ನನ್ನ ಮಗಳನ್ನ ನಾನು ಸೊಸೆಯಾಗಿ ಮಾಡೇ ಮಾಡ್ತೀನಿ. ಅವ್ಳು ಸೊಸೆಯಾಗಿ ಬರೋದಕ್ಕೆ ನಾ ಬಿಡೋದಿಲ್ಲ. ದಯವಿಟ್ಟು ಇವ್ರೆ, ನಿಮ್ಮನ್ ಮತ್ತೆ ಮಾವ ನೋಡಿದ್ರೆ ನೊಂದ್ಕೋತಾರೆ. ಅಲ್ಲ ಬಿಕ್ತಿಯಮ್ಮ, ಬಾಬಾ ನಡಿ ಬಾಬಾ, ಇಷ್ಟು ಉಗಿಸ್ಕೊಂಮೇಲೆ ಈ ಮದುವೆ ಬೇಕಾ? ಬಾ ನಾನು ಇದ್ದೀನಿ, ಬಾ. ಈ ಮನೆಗೆ ನನ್ನ ಮಗಳನ್ನ ನಾನು ಸೊಸೆಯಾಗಿ ಮಾಡೇ ಮಾಡ್ತೀನಿ. ನೀನ್ ಇಲ್ದೆ ನಾನಿಲ್ಲ ಬಾಸ್. ಅವ್ಳು ಸೊಸೆಯಾಗಿ ಬರೋದಕ್ಕೆ ನಾ ಬಿಡೋದಿಲ್ಲ. ನೀನಿಲ್ದೆ ನಾನು ಇಲ್ಲ.